ಉತ್ತರ ಪಡಿಬೇಕಾಗ್ತದೆ. ಒಳ್ಳೆಯ ಸರ್ಕಾರಿ ಪಾಠಶಾಲೆಗಳಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ, ಅಲ್ಲಿ ಏನ್ ಬೇಕೋ ಪೀಠೋಪಕರಣಗಳು, ಒಳ್ಳೆಯ ಟೀಚರು, ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಇದೆ ಅಂದ್ರೆ ನಾವು ತಲೆ ತಗ್ಸುವಂತ ಪರಿಸ್ಥಿತಿ ಇವತ್ತು ಹಳ್ಳಿಗಾಟಲ್ಲಿ ಬಹಳಷ್ಟು ಶಾಲೆಗಳಲ್ಲಿದೆ. ಒಳ್ಳೆಯ ಆಸ್ಪತ್ರೆಗಳನ್ನ ನಾವು ನೋಡ್ಲಿಕ್ಕೆ ಆಗ್ಲಿಲ್ಲ 65 ವರ್ಷ ಸ್ವತಂತ್ರ ಭಾರತದಲ್ಲಿ. ನೀವೆಲ್ಲರೂ ಒಂದು ಪ್ರತಿಜ್ಞೆ ಮಾಡಿ, ಸಮಾಜಕ್ಕೆ ದೇಶಕ್ಕೆ ನಾನೇನಾದ್ರೂ ಮಾಡಬೇಕು, ನಾನು ಓದಂತ ಶಾಲೆಗೆ ನಾನು ಚೆನ್ನಾಗಂತ ನಾನು ಏನಾದ್ರೂ ಸಹಕಾರ ಮಾಡಬೇಕು, ಅಲ್ಲಿ ಬಡತನ ಬಳಲುವಂತ ಮಕ್ಕಳಿಗೆ ನಾವೇನಾದ್ರೂ ಸಹಾಯ ಹಸ್ತ ನೀಡಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡಿ 65ನೇ ಸ್ವಾತಂತ್ರ್ಯೋತ್ಸವದಿಂದ ನಿಮ್ಮ ಜೀವನ ಪರಿವರ್ತನೆ ಆಗಲಿ. ಒಳ್ಳೆಯದನ್ನ ಯೋಚನೆ ಮಾಡಿ, ಕೆಟ್ಟದನ್ನ ದೂರ ಇಡಿ. ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ತಗೊಂಡು ನೀವು ಮಾಡೋ ಕೆಲಸಕ್ಕೆ, ನೀವು ಓದೋ ಶಾಲೆಗೆ ಕೀರ್ತಿ ತನ್ನಿ. ಕಾರ್ಯಕ್ರಮ ಮುಗಿದ ಮೇಲೆ ಊಟದ ವ್ಯವಸ್ಥೆ ಇದೆ ಬಲಭಾಗದಲ್ಲಿ, ತಾವೆಲ್ಲರೂ ಊಟ ಮಾಡಿ ನಂತರ ನಿಮ್ಗೆಲ್ಲ ಒಂದು ಬ್ಯಾಗ್ನ ಕೊಡ್ತಾರೆ, ಅದರಲ್ಲಿ ತಿಂಡಿ ಹಾಕಿದ್ದಾರೆ, ಅದನ್ನ ತಗೊಂಡು ಹೋಗಿ ನಿಮ್ಮ ತಂದೆ ತಾಯಿಗೆ ಹೇಳಿ, ಈ ರೀತಿಯ ಒಂದು ಮೈದಾನದಲ್ಲಿ ಸುಂದರ ಕಾರ್ಯಕ್ರಮ ಇತ್ತು, ಮುಂದಿನ ವರ್ಷ ಆದ್ರೂ ನೀನು ಬಾ, ನಿಮ್ಮ ತಂದೆ ತಾಯಿನ ಕರ್ಕೊಂಬನ್ನಿ. ನಿಮ್ಮ ಮಕ್ಕಳ ಒಂದು ಪ್ರತಿಫಲ, ಈಗ ಹೆಜ್ಜೆ ಹಾಕಿದ್ರು ನಾವುಗೆ, ನೀವು ಹೆಜ್ಜೆ ಹಾಕಿ ಬ್ಯಾಂಡ್ ನುಡಿಸುವಾಗ ಎಷ್ಟು ಸಂತೋಷ ಆಗ್ತಿತ್ತು. ಕರಡು ಮೈದಾನದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡುವಂತ ಕಾರ್ಯಕ್ರಮ ಅದು. ಇಲ್ಲಿ ನಮ್ಮ ಮಕ್ಕಳು ಬಹಳ ಸುಂದರವಾಗಿ ನೀವು ಮಾಡಿದ್ದೀರಾ. ಎಲ್ಲ ಖಾಸಗಿ ಶಾಲೆಗಳವರಿಗೆ, ಎಲ್ಲ ಸರ್ಕಾರಿ ಶಾಲೆಯ ಅಧ್ಯಾಪಕರಿಗೆ, ವಿಶೇಷವಾಗಿ ಬಂದಂತ ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.